ಅಯ್ಯೋ ಕೀನೇ ಅವನಾಗ್ತಾ ಇಲ್ಲಲ್ಲ ಗುರು. ಆರಿ ಕಡೆಯಿಂದ ಟೆಕ್ನಿಷಿಯನ್ ಬಂದಿದ್ದಾರೆ. ಸ್ಟೌವು ಇವಾಗ ಸಿಕ್ಕಲ್ಲ, ಮುಂಚೆ ಈ ಥರ ಸ್ಟವ್ಗಳೇ ಇದ್ದಿದ್ದು 06. ನಮ್ಮ ಕಡೆ ಅಮರ ಸೈಡ್ ಗಣೇಶ್ ಬಿಡಿ. ಹಲೋ ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವಿ ವಿಲ್ ಬಿ ಡೂಯಿಂಗ್ ಎ ರೈಡ್ ಟು ಸ್ಪಿಟಿ ವ್ಯಾಲಿ ಅಂತ ಕೇಳಿರ್ತೀರಾ. ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೀನಿ ಹಿಮಾಚಲ್ ಪ್ರದೇಶ. ಸೊ ಇವಾಗ ಚಂಡೀಗಢಲ್ಲಿದ್ದೀವಿ. ನಮ್ಮ ಬೈಕೆಲ್ಲ ಫುಲ್ಲಿ ಪ್ಯಾಕ್ಡ್ ಆಗಿದೆ. ಸೊ ನೋಡಿ, ಫುಲ್ಲು ಲಗೇಜು ಎಲ್ಲ ಸೆಟ್ಟು. ದ ಹಿಮಾಲಯನ್ ಟು ಕಾನ್ಕರ್ ದ ಹಿಮಾಲಯಾಸ್. ಸೊ ನೋಡೋಣ ಹೇಗಾಗತ್ತೆ ಅಂತ. ಇದು ಬೇಸಿಕಲಿ ಸೋಲೋ ರೈಡು. ನಮ್ಮ ಸೋಲೋ ರೈಡ್ ಟು ಹಿಮಾಚಲ್ ಪ್ರದೇಶ್ ಇಟ್ಸ್ ಅ ಬಿಗ್ ಥಿಂಗ್, ಬಟ್ ವಿ ಆರ್ ಹಿಯರ್. ಸೊ ಹೋಗ್ತಾ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಎಲ್ಲಿಂದ ಗಾಡಿ ಹೆಂಗೆ ತರಿಸಿದೆ, ಏನು ಮಾಡಿದೆ, ರೈಡ್ ಪ್ಲ್ಯಾನು ಪ್ರತಿಯೊಂದು ಹೇಳ್ತೀನಿ. ಸೊ ವಿಲ್ ಗೆಟ್ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಒಂದು ಬ್ಯಾಕ್ ಪ್ಯಾಕ್ ಹಾಕೊಂಡ್ಬಿಟ್ಟಿದ್ದೀನಿ ಬೆನ್ನಿಗೆ. ಅದು ಬಿಟ್ಟರೆ ಇಷ್ಟು ಲಗೇಜ್ ಇದೆ. ಸೊ 2 ಬ್ಯಾಗು ಹಿಂದೆ ಶಿಸ್ತಾಗಿ ಕೂರಿಸ್ಬಿಟ್ಟಿದ್ದೀನಿ. ಕರೆಕ್ಟಾಗಿ ಕೂತ್ಬಿಟ್ಟಿದೆ, ಏನೂ ತೊಂದರೆ ಆಗಬಾರ್ದು. ಹಿಂಗೆ ತಂದುಬಿಡ್ಬೇಕಿತ್ತು, ನಾಳೆ ತಂದ್ರೆ ಆಯಿತು. ಹಿಂದೆ ಒಂದು ಬ್ಯಾಕ್ ಪ್ಯಾಕು, 2 ಬ್ಯಾಗು, ಒಂದು ಟ್ಯಾಂಕ್ ಬ್ಯಾಗು. ಹೊರಡೋಣ. ಫುಲ್ ವೆಯ್ಟು. ಓಕೆ ದೇವರೇ ಒಳ್ಳೇದು ಮಾಡಪ್ಪ. 669 ಕಿಲೋಮೀಟ್ರು, 10:25 ಟೈಮು, 28 ಡಿಗ್ರಿ ಸೆಲ್ಸಿಯಸ್ ಇದೆ. ಓಕೆ ಹೋಗೋಣ ದೇವರೇ, ಎಲ್ಲ ಒಳ್ಳೇದಾಗಲಿ. ಜೈ ಶ್ರೀರಾಮ್. So ladies and gentlemen, we are on the highway. Captain Triple Rush speaking. We are on our highway to Shimla. First Shimla ಹೋಗ್ತೀವಿ. ಸೊ ಓಪನ್ ಹೈವೇಸ್ ಟು ಮೌಂಟೈನ್ಸ್. ನಿಮ್ಗೆ ಎದುರುಗಡೆ ಕಾಣ್ತಾ ಇದೆ, ಮೌಂಟೈನ್ ರೇಂಜಸ್ಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಪ್ಲ್ಯಾನು ನಾರ್ಕಂಡ ಅಂತ ಹೇಳಿದೆ. ಸೊ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇರೋದು. ಐ ಥಿಂಕ್ ಅರೌಂಡ್ 180 ಕಿಲೋಮೀಟರ್ಸ್ ಇದೆ ಇಲ್ಲಿಂದ, ಚಂಡೀಗಢಿಂದ. ಸೊ ಸ್ಪಿಟಿ ರೈಡ್ ಏನಪ್ಪ ಇದು ಅಂತ ಹೇಳಿದ್ರೆ, ಸ್ಪಿಟಿ ಅನ್ನೋದು ಒಂದು ಈ ಕಾಜಾ ಅಂತ ಒಂದು ಜಾಗ ಇದೆ ಹಿಮಾಲಯದಲ್ಲಿ. ನಿಮಗೆ ಹಿಮಾಲಯನಲ್ಲಿ ಒಂದು ಕಾಜಾಬ್ರನ್ ಅಂತ ಕಲರೇ ಇದೆ, ನೇಮ್ಡ್ ಆಫ್ಟರ್ ದ ಸೇಮ್ ಪ್ಲೇಸ್. ಹಾಗೆ ಹಾನ್ಲೆ ಇದೆ ನಿಮಗೆ ಲಡಾಖಲ್ಲಿ. ಅದೇ ಥರ ಇಲ್ಲಿ ಹಿಮಾಚಲಲ್ಲಿ ಕಾಜಾ ಅಂತ ಇದೆ. ಅದಕ್ಕೆ ಆನ್ಲೆ ಬ್ಲ್ಯಾಕು, ಇನ್ನೊಂದು ಕಾಜಾ ಬ್ರೌನು. ನಮ್ಮದು ಕಾಮೆಟ್ ವೈಟು. ಕಾಮೆಟ್ ಅನ್ನೋದು ಮೋಸ್ಟ್ಲಿ ಉತ್ತರಾಖಂಡಲ್ಲಿ ಇರಬೇಕು ಜಾಗ. ಎನಿವೆ ನಾವಿವಾಗ ಕಾಜಾ ಅನ್ನೋ ಜಾಗಕ್ಕೆ, ಆ ಏರಿಯಾ ಸರೌಂಡಿಂಗಿಗೆ ಸ್ಪಿಟಿ ಅಂತ ಹೇಳಿ ಕರೆಯೋದು. ಇಟ್ಸ್ ಅ ಲಾಂಗ್ ಜರ್ನಿ, 9 ಡೇಸು. ಇವತ್ತು ಶನಿವಾರ. ನಾವು ಬ್ಯಾಂಗ್ಳೂರಿಂದ ಇಲ್ಲಿಗೆ ಫ್ಲೈಟಲ್ಲಿ ಬಂದಿದ್ದೀವಿ ಚಂಡೀಗಢಿಗೆ. ಗಾಡಿನ ಟ್ರೈನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿದ್ದೀನಿ. ಬೆಸ್ಟ್ ವೇ ಟು ಟ್ರಾನ್ಸ್ಪೋರ್ಟ್ ಯುವರ್ ವೆಹಿಕಲ್. ನನಗೇನು ಸ್ಕ್ರ್ಯಾಚಸ್ ಎಲ್ಲೂ ಆಗಿಲ್ಲ. ನೋಡ್ತಾ ಇದ್ದೀರಾ ನೀವೇ ವೀಡಿಯೋ. ಫುಲ್ ಎಲ್ಲ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿ ಪಾಪ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮುತ್ತು ಅಣ್ಣ ಅವರು ಬೆಂಗಳೂರಿಂದ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನೀವೇನಾದ್ರು ಟ್ರಾನ್ಸ್ಪೋರ್ಟ್ ಮಾಡೋ ಪ್ಲ್ಯಾನ್ ಇದ್ದರೆ ಥ್ರೂ ಟ್ರೈನ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ವಲ್ಪ ಜಾಸ್ತಿ ದುಡಿಸ್ಕೊತಾರೆ. 7,000 ಆಗುತ್ತೆ ನಿಮಗೆ ಪ್ಯಾಕಿಂಗು, ಬ್ಯಾಂಗ್ಳೂರ್ ಟು ಚಂಡೀಗಢಿಗೆ ಗಾಡಿ ಕಳಿಸೋದೆಲ್ಲ ಸೇರಿ. ಬಟ್ಸ್ ರಿಯಲಿ ವರ್ತ್ ಇಟು. ಎಕ್ಸ್ಟ್ರಾ ಸ್ಪೆಷಲ್ ಪ್ಯಾಕಿಂಗ್ ಎಲ್ಲ ಮಾಡಿ ನೀವೇ ನೋಡ್ತೀರೋ, ಸಖತ್ ಚೆನ್ನಾಗಿ ಕಳಿಸಿದ್ದಾರೆ ಗಾಡಿನ. ಸೊ ಡ್ಯಾಮೇಜ್ ಎಲ್ಲ ಏನಿರಲಿಲ್ಲ. ಇಲ್ಲೊಂಚೂರು ಸ್ವಿಚ್ ಮೇಲೆ ಒಂಚೂರು ಸ್ಕ್ರ್ಯಾಚಸ್ ಇದೆ. ಇದು ಬಿಟ್ಟರೆ ಬೇರೆ ಏನಿಲ್ಲ. ಕ್ಲಚ್ಚು ಇದು ಲೆಫ್ಟು ಸ್ವಲ್ಪ ಕೆಳಗೆ ಹೋಗಿತ್ತು, ಮತ್ತೆ ಮೇಲೆ ಮಾಡಿಸ್ಕೊಂಡೆ ನೆನ್ನೆ ಸರ್ವಿಸ್ ಸೆಂಟ್ರಿಗೆ ಕೊಟ್ಟಾಗ. ಬಟ್ ಅದೇ ಬ್ಯಾಟ್ರಿ ಡೆಡ್ ಆಗಿ ಪ್ರಾಬ್ಲಮ್ ಆಗಿತ್ತು. ಬಟ್ ದಟ್ ಈಸ್ ಆನ್ ರಾಯಲ್ ಎನ್ಫೀಲ್ಡ್ ಇಶ್ಯೂ. ಬೆಂಗಳೂರಿಂದ ನಮ್ಮ ಗಾಡಿ ಬಂದಿದೆ, ಈಗ ಅನ್ಪ್ಯಾಕ್ ಮಾಡ್ತಾ ಇದ್ದಾರೆ. ನಾನು ಇಲ್ಲೆಲ್ಲ ಆ್ಯಕ್ಚುಲಿ ಏನಾರು ಆಗಿರುತ್ತೆ ಅಂದ್ಕೊಂಡೆ. ಸೊ ಫಿಂಗರ್ಸ್ ಕ್ರಾಸ್ಡ್, ಥ್ಯಾಂಕ್ ಗಾಡ್. ಗಾಡಿ ಕ್ಲೀನಾಗಿ ಬಂದಿದೆ ಶಿಸ್ತಾಗಿ. ಬಾಯ್ಸ್ ಬೈಕೆಲ್ಲ ಅನ್ಪ್ಯಾಕಿಂಗ್ ಆಗಿದೆ. ಕೆಲವು ಸರಿ ಏನು ಗೊತ್ತಾ, ಇಮಿಡಿಯೇಟಾಗಿ ಕೆಲವು ಥಿಂಗ್ಸ್ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಇಲ್ಲೊಂಚೂರು ಈ ಕ್ಯಾಪ್ ಮೇಲೆ ಏನೋ ಕರೆ ಥರ ಆಗಿದೆ. ಬಟ್ ಇದು ತೆಗಿಬೋದಾ ನೋಡೋಣ ರೂಮ್ಗೆ ಹೋದ್ಮೇಲೆ. ಇದು ಕ್ಯಾಪ್ ಮೇಲೆ ಆಗಿರೋದು. ಸೊ ಆ್ಯಕ್ಚುಯಲ್ ಲೈಟ್ಸ್ ಏನಾಗಿಲ್ಲ, ಅದಕ್ಕೆ ಕ್ಯಾಪ್ ಹಾಕ್ಬಿಡೋದು ಒಳ್ಳೆಯದು. ಇಷ್ಟು 1 ಲೀಟರ್ ಪೆಟ್ರೋಲ್ ಕೂಡ ಹಾಕಾಯಿತು ಇವಾಗ ಗಾಡಿಗೆ. ಇನ್ನೊಂದು ಸ್ವಲ್ಪ ಹೊತ್ತು ಆನ್ ಮಾಡಬೇಕು. ಅಯ್ಯೋ ಕೀನೇ ಆನ್ ಆಗ್ತಾ ಇಲ್ಲಲ್ಲ ಗುರು. RSA ಜೊತೆ ಮಾತಾಡಿದೆ. ಆ್ಯಕ್ಚುಲಿ ನಾನು ಫ್ಯೂಸ್ ಎಲ್ಲ ಜಸ್ಟು ರಿಮೂವ್ ಮಾಡಿ ಒಂದು ಸಲ ಹಾಕಿ ನೋಡಿದೆ. ಬಟ್ ಏನು ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ. ಮಠ ಮಧ್ಯಾಹ್ನದ ಬಿಸಿಲು. ಸೊ ಜರ್ನಿ ಸ್ಟಾರ್ಟ್ ಮಾಡಬೇಕಿತ್ತು. ಬಟ್ ಎನಿವೇ ಲೆಟ್ಸ್ ಸಿ. RSA ಇರೋದ್ರಿಂದ ಇದೊಂದು ಅಡ್ವಾಂಟೇಜು. ಇನ್ನಲ್ಲಿ 4 o'clockಗೆ ಆರಿ ಕಡೆಯಿಂದ ಟೆಕ್ನಿಷಿಯನ್ ಬಂದಿದ್ದಾರೆ. ಪ್ರಾಬಬ್ಲಿ ಬ್ಯಾಟ್ರಿದೇ ಇಶ್ಯೂ.
ಓ ಬ್ಯಾಟ್ರಿ ಹೋಗಿ ಹಾಕ್ಸ್ಕೊಂಡಿತ್ತು ಯಾ ಸ್ಟಾರ್ಟ್ ಆಯಿತು. ಸೊ ಒಂದೊಂದ್ಸಲ ನಮ್ಮದೇ ಏನೋ ಪ್ಲ್ಯಾನಲ್ಲಿ ಇರ್ತೀವಿ, ಬಟ್ ಹಿಂಗೆಲ್ಲ ಹೊಗೆ ಹಾಕ್ಸ್ಕೊಳುತ್ತೆ. ಫೈನಲಿ KBS ರಾಯಲ್ ಎನ್ಫೀಲ್ಡಲ್ಲಿದೆ, ಒಳ್ಳೆ ಸಗದಾಗಿದೆ ಸರ್ವಿಸ್ ಸೆಂಟರು. ಪಾಪ ಅಟೆಂಡ್ ಮಾಡಿ ಇವಾಗೆಲ್ಲ ರೆಡಿ ಮಾಡ್ಕೊಡ್ತೀವಿ ವಾರಂಟಿಯಲ್ಲಿ, ತಲೆ ಕೆಡ್ಸ್ಕೊಂಬಿಡಿ ಅಂತ ಹೇಳಿದ್ದಾರೆ. ನೋಡೋಣ. ಬೇಸಿಕಲಿ ಬ್ಯಾಟ್ರಿನೇ ಇಶ್ಯೂ ಇದ್ದಿದ್ದು. ರಾಯಲ್ ಎನ್ಫೀಲ್ಡ್ ಸ್ಟಾಫ್ಸ್ ಎಲ್ಲ ನಮ್ಗೆ ಇಷ್ಟೋ ತನಕ ಇದ್ದು ಎಲ್ಲ ಹೆಲ್ಪ್ ಮಾಡಿ ಇವಾಗ ಕೊಡ್ತಾರೆ. ಥ್ಯಾಂಕ್ ಯು ಸುನೀಲ್ ಭಯ್ಯ. ಇಲ್ಲಿ ನೋಡಿ ರಾಯಲ್ ಎನ್ಫೀಲ್ಡ್ KBS ಅಂತ. ಸೊ ಪಾಪ ಈಗ ಆ್ಯಕ್ಚುಲಿ 7:15 ಟೈಮು. ನನಗೆ ಅಂತ ಅವರು ಇಷ್ಟೊತ್ತಿದ್ದು ಹೆಲ್ಪ್ ಮಾಡಿ ಎಲ್ಲ ರೆಕ್ಟಿಫೈ ಮಾಡಿದ್ದಾರೆ. ಬ್ಯಾಟ್ರಿ ಏನು ತೊಂದರೆ ಇಲ್ಲ, ಫುಲ್ ಚಾರ್ಜ್ ಮಾಡಿದ್ದೀವಿ ಅಂತೇಳಿ ಫುಲ್ ವಾಶ್ ಎಲ್ಲ ಮಾಡಿ ಲ್ಯೂಬ್ ಎಲ್ಲ ಮಾಡಿ ಗಾಡಿ ರೆಡಿ ಮಾಡಿದ್ದಾರೆ. ಸೊ ನಾಳೆ ಬೆಳಗ್ಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ, ನೋಡೋಣ. ಎನಿವೇ ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ ನಮಗೆ KBS ಮೋಟಾರ್ಸಿಂದ ಪಾಪ ಎಲ್ಲ, ಸುನೀಲ್ ಆ್ಯಂಡ್ ದ ಟೀಮ್ ಚೆನ್ನಾಗಿ. ಸೊ ನೋಡೋಣ ಹೇಗೆ ಹೋಗುತ್ತೆ ರೈಡ್ ಅಂತ. ಐ ಆಮ್ ವೆರಿ ಎಕ್ಸೈಟೆಡ್. ಸೋಲೋ ಮಾಡ್ತಿದ್ದೀನಿ, ಸ್ವಲ್ಪ ಧೈರ್ಯ ಮಾಡಿ. ಥ್ಯಾಂಕ್ಸ್ ಟು ನವೀನ್, ಸುಮಾರು ನನಗೆ ಐಡಿಯಾಸು ಪ್ಲ್ಯಾನ್ಸ್ ಎಲ್ಲ ಕೊಟ್ಟಿದ್ದಾರೆ. ಚೇತನು ನವೀನ್ ಎಲ್ಲ ಒಂದಷ್ಟು ರೂಟ್ ಮ್ಯಾಪ್ಸ್ ಅವೆಲ್ಲ ಕೊಟ್ಟಿದ್ದಾರೆ, ನಾನು ಸ್ವಲ್ಪ ಪ್ಲ್ಯಾನ್ ಮಾಡಿದೆ. ಸೊ ಡೋಂಟ್ ವರಿ ಬಾಯ್, ಸೂಪರ್ ಸ್ಪೋರ್ಟ್ಸು ಬರುತ್ತೆ, ಎಲ್ಲ ಟೈಮ್ ಬೇಕು ಅಷ್ಟೇ. ನೀವು ಯಾವುದಿರುತ್ತೆ ನಾವು ಅದನ್ನ ಎಂಜಾಯ್ ಮಾಡಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ನೋಡಿ ಏನು ಬ್ಯೂಟಿಫುಲ್ ವ್ಯೂ ಇದೆ, ಓಪನ್ ಹೈವೇಸು. ಲೈಫಲ್ಲಿ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಇರಬೇಕು. ಆ ಟೈಮಲ್ಲಿ ಏನಿರ್ತದೆ ಎಂಜಾಯ್ ಮಾಡಬೇಕು, ಇಲ್ಲ ಅಂದರೆ ಮುಂದೆ ಅದಿಲ್ಲ ಇದಿಲ್ಲ ಅಂತಲೇ ಕೊರಗದಾಗ್ಬಿಡುತ್ತೆ. ಸೊ ಇಟ್ಸ್ ಎಂಜಾಯ್ ಅವರ್ ರೈಡ್. ವೆಲ್ಕಮ್ ಟು ಹಿಮಾಚಲ್ ಪ್ರದೇಶ್. ಫೈನಲಿ ಒಳ್ಳೆ ಪ್ಲೇಸಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಬೋರ್ಡ್ ನೋಡ್ತಾ ಇದ್ದೀರಾ, ಕ್ರೇಜಿಗರು ಹಿಂಗೆ ಟೆರಿನ್ ಚೇಂಜ್ ಆಗುತ್ತೆ ನೋಡಿ. ಅಲ್ಲಿ ತನಕ ಇದ್ದಿದ್ದಕ್ಕೂ ಇಲ್ಲಿ ಹಿಮಾಚಲ್ ಎಂಟ್ರಿ ಆಗ್ತಿದ್ದಂಗೆ ಬೆಟ್ಟ ಸ್ಟಾರ್ಟ್ ಆಗೋಯ್ತು. ದ ಬೈಕ್ ಈಸ್ ಗೋಯಿಂಗ್ ವೇರ್ ಇಟ್ ಬಿಲಾಂಗ್ಸ್. ಸೊ ಸಿಮ್ಲಾ ಪಾಸ್ ಆಗಿ ಇವಾಗ ನಾರ್ಕಂಡ ಕಡೆಗೆ ರೋಡ್ ಎತ್ಕೊಳ್ತಾ ಇದ್ದೀವಿ. ರೂಟು ಶಿಮ್ಲಾ ನೆನಪಿಲ್ಲ ಗೊತ್ತು ಕರೆಕ್ಟಾಗಿ. ಮೋಸ್ಟ್ಲಿ ಇದರಲ್ಲಿ ಶಿಮ್ಲಾದಲ್ಲಿ ಆ್ಯಪಲ್ ಫೇಮಸ್ಸಾ ಇದೆ. ಶಿಮ್ಲಾ ಸೈಕಾಗಿದೆ ಗುರು ಇದು ಊರು. ಇಲ್ಲೆಲ್ಲ ಊರ್ದು ಸ್ಟೈಲೇ ಒಂಥರ ಬೇರೆ ಥರ ಇರುತ್ತೆ. ಆ ಬಿಲ್ಡಿಂಗ್ಗಳೇ ಇರಲಿ, ಕಲರ್ಗಳೇ ಇರಲಿ. ಸೊ ರೈಟಿಗೆ ಹೋದರೆ ಮೋಸ್ಟ್ಲಿ ನಾವು ಸಿಟಿಗೆ ಹೋಗ್ತೀವಿ, ಬಟ್ ನಾರ್ಕಂಡ ಹೋಗ್ತಾ ಇರೋದ್ರಿಂದ ನಾವು ಇಲ್ಲಿ ಲೆಫ್ಟ್ ಹೋಗ್ತೀವಿ. ನಾರ್ಕಂಡ ರೀಚ್ ಆಗಿಬಿಟ್ವಿ. ಇವಾಗ ನಾನು ಇಲ್ಲಿ ಉಳಿಬೇಕು ಅಂತ ಇದ್ದಿದ್ದು ಫಸ್ಟೇ ಪ್ಲ್ಯಾನು, ಬಟ್ ಇವಾಗ ಇನ್ನೂ ಟೈಮು 3:45. ಇನ್ನೂ 1 ಅವರ್ ಆರಾಮಾಗಿ ರೈಡ್ ಮಾಡ್ಬೋದು. ಸುಮ್ಮನೆ ಎಲ್ಲಾರ ಸ್ವಲ್ಪ ಈ ಥರ ಸಿಟಿ ಆಚೆ ಉಳಿದ್ರೇ ಚೆಂದ ನೋಡೋದ ಮುಂದೆ ಏನು ಟೌನ್ ಸಿಗ್ಬೋದು ಅಂತ. ಸೊ ಹಾಗಾಗಿ ಹೋಗೋಣ ಹೊಡ್ಸ್ಕೊಂಡು. ಮುಂದೆ ಏನೇನೋ ಬೋರ್ಡ್ ಹಾಕಿದ್ದಾರೆ, ನೋಡಲೇ ಇಲ್ಲ ಹೆಸರು. ಸೊ ಓಕೆ, ನಾನೇನು ನೋಡ್ಬಿಟ್ಟಿದ್ದೀನಿ, ಚಿತ್ಕೂರ್ಗೆ ಹಾಕ್ಬಿಟ್ಟಿದ್ದೀನಿ ಸೀದಾ ಮ್ಯಾಪು. ಜಸ್ಟು ಒಂದು ಸ್ಟಾಪ್ ಹಾಕಿದ್ದೆ, ಕಿಂಗಲ್ ಅಂತ ಇದು ಜಾಗ. ಸಕ್ಕತ್ತಾಗಿದೆ ಸ್ಪಾಟು. ಹಾಗೇ ಪಂಜಾಬಿ ಅಂಕಲ್ ಸಿಕ್ಕಿದ್ದಾರೆ. ಒಂದು ಮ್ಯಾಗಿ ಹಂಗೆ ಒಂದು ಚಾಯ್ ಕುಡಿದ್ಬಿಟ್ಟು ಹೊರಡೋಣ ಅಂತ. ಸೊ ಈ ಥರ ಸ್ಟೌವು ಇವಾಗ ಸಿಕ್ಕಲ್ಲ. ಮುಂಚೆ ಈ ಥರ ಸ್ಟವ್ಗಳೇ ಇದ್ದಿದ್ದು. अंकल इन हड़े स्टव यूज़ ಮಾಡ್ತಿದ್ದಾರೆ. अच्छा है ना ये स्टव तो अच्छा है. अभी तो पूरा गैस यूज़ करते हैं. ये तो केरोसिन डालना है ना इसमें. डीजल. हाँ डीजल केरोसिन मिलता नहीं है अभी. अंकल नोड़ी ಒಳ್ಳೆ बीड़ी ಹೊಡಿತಾ ಇದ್ದಾರೆ. ये कौन सा है ब्रांड? 90 नंबर. हाँ 90 नंबर. ओह नंबर ಹಾಕ್ಬಿಟ್ಟವ್ರೆ 06. नम कड़े हमारा साइड गणेश बीड़ी बहुत फेमस है उधर. यहाँ भी है ना गणेश? है नहीं है तो नीचे उधर गणेश बीड़ी फेमस. ಆದರೂ ಒಂಥರ ಒಳ್ಳೆ ಮೂಡ್ ಬಂತು ಇವಾಗ. ಒಂದೊಳ್ಳೆ ರಿಫ್ರೆಶ್ ಆಯಿತು. ಒಂದು ಮ್ಯಾಗಿ ಒಂದು ಟೀಗೆ. ನಾವು ಯಾವುದು ಆನ್ಲೈನ್ ಬುಕ್ಕಿಂಗ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಉಳಿಯೋ ಪ್ಲ್ಯಾನೇ ಇರಲಿಲ್ಲಲ್ಲ. ನಾರ್ಕಂಡದಲ್ಲಿ ಉಳಿಯೋಣ ಅಂದ್ಕೊಂಡಿದ್ದು. ಆಮೇಲೆ ಬೇಡ ಇನ್ನೊಂಚೂರು ಹೊಡೆದ್ಬಿಡೋಣ ಪೇಜ್ ಇದೆ ಅಂತ ಈಗ ಹೋಗ್ತಾ ಇರೋದು. ರಾಂಪುರ ಅಂತ ಏನೋ ಇದು ಜಾಗ. ರಾಂಪುರ್ಗೆ ಎಂಟ್ರಿ ಆಗಿದ್ದೀವಿ ಗುರು. ಜೈ ಶ್ರೀರಾಮ್ ಜೈ ಹನುಮಾನ್. ಸೂಪರ್ ಆಗಿದೆ ಸ್ಟ್ಯಾಚು.
ಓಹೋ, ಇದು ಒಂಥರ ಹ್ಯಾಪ್ನಿಂಗ್ ಪ್ಲೇಸೇನೆ ಊರು. ರೂಮ್ ಹುಡ್ಕೋದಿದೆ ಅಲ್ಲ ಎಲ್ಲಾರ ಹೋದ್ಮೇಲೆ, ಅದರಷ್ಟು ತಲೆನೋ ಕೆಲಸ ಇನ್ನೊಂದಿಲ್ಲ. ಏನು ಗುರು, ಈ ಊರಲ್ಲಿ ಈ ರೇಂಜಿಗಿದೆ ಮಾರ್ಕೆಟು. ಇಲ್ಲಿ ರೋಡಲ್ಲೇ ನಿಲ್ಸ್ಕೊಂಡು ಶಾಪಿಂಗ್ ಮಾಡ್ತಾರೆ, ಸೈಡ್ಗೂ ಹೋಗಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ. ಇದೊಂಥರ ಮಿನಿ ಶಿಮ್ಲಾ ಥರ ಅನಿಸುತ್ತೆ. ಫುಲ್ಲು ಹುಡುಗಿರಿಗೆಲ್ಲ ಹೆಂಗಸ್ರಿಗೆ ಬಂದುಬಿಟ್ರೆ ಮುಗೀತು. ಇಂಥ ಸಿಕ್ಬಿಟ್ರೆ ವಿಂಡೋ ಶಾಪಿಂಗ್ ಹಂಗೆ ಅಂಗಡಿ ಮೇಲೆ ಅಂಗಡಿ ನುಗ್ತಾ ಇರೋದೇ ಕೆಲಸ. ಈ ಸಡೆ ಥರ ಹೋಗ್ತಾ ಇದೆ ನೀವು ನಾಲ್ಕು. ಹೋಗುರು